ರೈತರ ವಿರುದ್ಧವಾಗಿ ರೈತರನ್ನ ನಾನು ನಿರ್ಲಕ್ಷ್ಯ ಮಾಡ್ತಾನೆ, ರೈತರನ್ನ ನಾನು ಗ್ರಾಂಟೆಡ್ ಆಗಿ ತಗೊಳ್ತಾನೆ, ರೈತ ಸಂಘದ ಸಂಘಟನೆಯ ಹೋರಾಟವನ್ನ ಒಡೆದು ಬಿಡ್ತಾನೆ, ರೈತರಲ್ಲಿ ಒಡಕನ್ನ ಹುಟ್ಟಿಸಿ ನನ್ನ ಬೇರೆ ಬೇಯಿಸ್ಕೊಳ್ತಾನೆ ಅಂತ ಹೇಳಿ ಯಾವುದಾದರೂ ಒಂದು ಸರ್ಕಾರ ಯೋಚನೆ ಮಾಡಿದ್ದರೆ ಆ ಸರ್ಕಾರವನ್ನ ಒಂಟಿಗಾಲ್ನಲ್ಲಿ ನಿಲ್ಲಿಸೋ ಶಕ್ತಿ ಅದು ರೈತ ಸಂಘಕ್ಕೆ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಇವತ್ತು ಸಾಬೀತು ಮಾಡಿದ್ದೀರಾ. ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ, ಈ ನಾಡು ಕಂಡಂತಹ ರೈತ ಪರ ನಾಯಕ, ರೈತ ಹೋರಾಟಗಾರ, ಇಡೀ ದೇಶ ಇಡೀ ರಾಜ್ಯ ಯೋಚನೆ ಮಾಡ್ತಾ ಇತ್ತು. ಯಡಿಯೂರಪ್ಪನವರ ನಂತರದಲ್ಲಿ ಅಂತಹ ಒಂದು ಹೋರಾಟ ಮತ್ತೆ ಗಟ್ಟಿಯಾಗಿ ಉಳಿಯುತ್ತಾ ಅಂತ ಈ ಸಮಾಜಕ್ಕೆ ಯಡಿಯೂರಪ್ಪನವರು ಹುಟ್ಟು ಹಾಕಿದ ಹೋರಾಟದ ಹಂಬಲವನ್ನ, ಆ ಹಠವನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ನಿಮ್ಮ ಜೊತೆಗೆ ರಾತ್ರಿ ವಾಸ್ತವ್ಯವನ್ನ ಮಾಡಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರೇ, ಈ ಒಂದು ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಪರಮ ಪೂಜ್ಯರು, ಆಧ್ಯಾತ್ಮಿಕ ಜೀವಿಗಳು ಆಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ, ಈ ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಚೂನಪ್ಪ ಪೂಜಾರಿ ಅವರೇ, ಈ ಹೋರಾಟದಲ್ಲಿ ನಿರಂತರವಾಗಿ ಬೆಂಬಲವನ್ನ ಸೂಚಿಸಿ ಇದ್ದಂತಹ ಮುತ್ತೇಶ್ವರ ಸ್ವಾಮೀಜಿ ಅವರೇ, ಒಂದು ಗಟ್ಟಿಯಾದಂತಹ ಧ್ವನಿ, ಆ ಧ್ವನಿ ಈ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತದ್ದು. ಅವತ್ತು ಅವರು ಕೂಡ ಏನು ಹೋರಾಟದ ದಿಕ್ಕನ್ನ ರೂಪಿಸಿದ್ರು, ಇವತ್ತು ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯರಾದ ಪ್ರಮೋದ್ ಮುತಾಲಿಕ್ ಅವರೇ, ಸನ್ಮಾನ್ಯ ಈರಣ್ಣ ಕಡಾಡಿ ಅವರೇ, ಶಶಿಕಾಂತ್ ನಾಯಕ್ ಅವರೇ, ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ, ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೇರಿ ಅವರೇ, ಇನ್ನೊಬ್ಬ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ತಮೇಶ್ ಗೌಡ ಅವರೇ, ಕೆಂಪಣ್ಣ ಅಂಗಡಿ ಅವರೇ, ಎಲ್ಲ ಹೋರಾಟದ ಬಂಧುಗಳೇ, ಹೋರಾಟ ಇವತ್ತು 7ನೇ ದಿನಕ್ಕೆ ಬಂದಿದೆ. ರೈತ ಪರ ಹೋರಾಟದಲ್ಲಿ ಅವರು ಬಂದು ಇವ್ರ ಮೇಲೆ ಆರೋಪ ಹಾಕುವಂತದ್ದು, ಇವರು ಬಂದು ಅವ್ರ ಮೇಲೆ ಆರೋಪ ಹಾಕುವಂತದ್ದು ಆಗಬಾರದು. ನಾವು ಇವತ್ತು ಬಂದಿದ್ದೇವೆ, ರಾಜ್ಯ ಸರ್ಕಾರವನ್ನ ನಾವು ಬೈದು ಹೋಗುವಂತದ್ದು. ಆಮೇಲೆ HK ಪಾಟೀಲ್ ಅವರು ಬರ್ತಾರೆ, ಇಲ್ಲ ಕೇಂದ್ರ ಸರ್ಕಾರದಿಂದ ಹಿಂಗೆ ಆಗಿದೆ ಅಂತ ಹೇಳಿ ಅವರು ಹೇಳಿ ಹೋಗುವಂತದ್ದು. ಇದು ಆಗಬಾರದು. ಇಲ್ಲಿ ನೇರವಾಗಿ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಹೊರತಾಗಿ ಬಿಜೆಪಿ ಅವರು ಬಂದು ಕಾಂಗ್ರೆಸ್ನವ್ರನ್ನ ಬೈದ್ರು, ಕಾಂಗ್ರೆಸ್ನವರು ಬಂದು ಬಿಜೆಪಿ ಅವರಿಗೆ ಬೈದ್ರು ಆಗಬಾರದು. ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ರು, ಬ್ಯಾಂಕ್ ಮುಂದಗಡೆ ಕಳ್ಳರು ಇರ್ತಾರೆ, ಲಕ್ಷಗಟ್ಟಲೆ ಬ್ಯಾಂಕ್ ನಿಂದ ಹಣ ಡ್ರಾ ಮಾಡಿ ಬರುವಾಗ ಅವನೇನು ಹಣ ತಂದಿರೋ ಬ್ಯಾಗ್ ಅನ್ನ ಬೈಕ್ ನಲ್ಲಿ ಅಥವಾ ಕಾರಲ್ಲಿ ಇಟ್ಟಾಗ ಅವನ ಮುಂದೆ 10-20 ರೂಪಾಯಿ ಚೆಲ್ತಾರೆ. ಅವನನ್ನ ಕರೆದು ಹೇಳ್ತಾರೆ, ನಿನ್ ದುಡ್ಡು ಅಲ್ಲಿ ಬಿದ್ದಿದೆ ನೋಡು ಅಂತ. ಅವನು ಲಕ್ಷ ರೂಪಾಯಿ ಇಟ್ಟಿರೋ ಬ್ಯಾಗ್ ಮರಿತಾನೆ, 10 ರೂಪಾಯಿ ಎತ್ಕೊಳಕ್ ಹೋಗ್ತಾನೆ, ಕಾರಿಂದ ಲಕ್ಷ ಎದುರಿಸ್ಕೊಂಡು ಹೋಗ್ತಾರೆ. ರೈತ ಹೋರಾಟದಲ್ಲಿಯೂ ಕೂಡ ಅವರು ಇವ್ರ ಮೇಲೆ ಆರೋಪ, ಇವರು ಅವ್ರ ಮೇಲೆ ಆರೋಪ ಮಾಡುವಂತದ್ದು ಆಗಬಾರದು ಅನ್ನುವಂಥದ್ದು ನನ್ನ ಒತ್ತಾಯ. ನಮ್ಮ ಹಿರಿಯರಾದಂತಹ ಸುಭಾಷ್ ಅಣ್ಣ ಅವರು FRP ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು. ಇವತ್ತು ನಿಮ್ಮ ಬೇಡಿಕೆ 2 ಅಂಶಗಳು ಇದಾವೆ. ಮೊದಲನೇದು ನಿಮ್ಮ ಬೇಡಿಕೆ ಏನು ಅಂದ್ರೆ, ನಾವೇನು ಕಷ್ಟಪಟ್ಟು ಬೆಳೆದಿದ್ದೇವೆ, ನಮ್ಮ ಕಬ್ಬಿಗೆ 3,500 ರೂಪಾಯಿ ಟನ್ನಿಗೆ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ. ಹೌದಾ ಅಲ್ಲೋ? ಎರಡನೇ ಬೇಡಿಕೆ ಇರುವಂತದ್ದು, ಕೇಂದ್ರ ಸರ್ಕಾರ
ಸರ್ಕಾರ FRP ಸ್ಲಾಬ್ ಅನ್ನ ಹೆಚ್ಚು ಮಾಡಬೇಕು. 9.5 ಗೆ ಇದ್ದಿದ್ದನ್ನ 10.25 ಗೆ ತಂದಿದೆ. ಅದಕ್ಕೆ ಮತ್ತೆ ಪುನಃ 9.5 ಗೆ ಬರಬೇಕು ಅನ್ನುವಂಥದ್ದು ಎರಡು ಬೇಡಿಕೆ. ಸರಿ ಇದೆ ಅಲ್ವಾ ಬಂಧುಗಳೇ? FRP ಬಗ್ಗೆ ನಿಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸಂಪೂರ್ಣವಾದಂತಹ ಧ್ವನಿಯನ್ನ ಗೂಡಿಸ್ತವೆ. ಬಿಜೆಪಿ ಘಟಕದ ರಾಜ್ಯ ಅಧ್ಯಕ್ಷರು ಇದ್ದಾರೆ. FRP ಯಲ್ಲಿ ನಿಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ನಿಮ್ಮ ಜೊತೆಗೆ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಡ್ತಾ ಇದ್ದಾರೆ. ಈಗ ಸನ್ಮಾನ್ಯ HK ಪಾಟೀಲ್ ಅವರು ಬರ್ತಾರೆ. HK ಪಾಟೀಲ್ ಅವರು FRP ಹೆಚ್ಚು ಮಾಡ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ ಮುಂದೆ ನೋಟ್ ಒಗಿತಂದ್ಲ 10 ರೂಪಾಯಿದು. ಆ ರೀತಿ ಪ್ರಯತ್ನವನ್ನ ಮಾಡಬಹುದು. ಆತರ ಮಾಡಲ್ಲ, ಅವರು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನೀಗ ನಿಮಗೆ ಎರಡು ಅಂಶವನ್ನ ಗಮನಕ್ಕೆ ತರ್ತೇನೆ. ಈಗ ಇರುವಂತಹ FRP ಜಾರಿಯಲ್ಲಿದೆ. ಮಹಾರಾಷ್ಟ್ರದಲ್ಲಿ 3,400 ರೂಪಾಯಿ 3,500 ರೂಪಾಯಿ ಘೋಷಣೆ ಮಾಡಿದಾರೋ ಇಲ್ಲೋ? 3,600 ಕೆಲವೊಂದು ಫ್ಯಾಕ್ಟರಿಗಳು ಘೋಷಣೆ ಮಾಡ್ತಿದಾವಂತೆ. 3,625 ಇದೇ FRP ಮೇಲೆ ಮಹಾರಾಷ್ಟ್ರದಲ್ಲಿ 3,625 ಕೊಡ್ತಾರೆ ಅಂದ್ರೆ ನಿನಗೇನಪ್ಪ ಇಲ್ಲಿ ಗಂಟು ಕಳ್ಕೊಳ್ಳುವಂತದ್ದು? ನಿನಗೆ ಕೊಡಿಸೋದಕ್ಕೆ ಆಗಲ್ಲ. ನ್ಯಾಯ ಇದೆಯೋ ಇಲ್ಲ ನಮ್ದು? ಎರಡನೇದು, ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ನಾನಿವತ್ತು ನೆನಪು ಮಾಡಿಕೊಳ್ಬೇಕು. ಸ್ವರ್ಗದಲ್ಲಿ ಇರಬಹುದು ರಮೇಶ್ ಗಡದಂಡನವರವರು ರೈತರ ಪರವಾಗಿ ತನ್ನ ಬದುಕನ್ನ ಮೀಸಲಿಟ್ಟಂತಹ ರೈತ ಹೋರಾಟಗಾರ ಯಾರಾದ್ರೂ ಇದ್ದರೆ ಅದು ರಮೇಶ್ ಗಡದಂಡನವರಂತ ಹೇಳ್ತಾರೆ. ರಮೇಶ್ ಗಡದಂಡನವರವರು ಸುಭಾಷ್ ಅವರು ಹೋರಾಟ ಮಾಡಿದ್ರು, ಅವರ ಜೊತೆಗೆ ನಾನು ಹೋರಾಟವನ್ನ ಕಲ್ತವನು. ಅವತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇಳಿದ್ವಿ, SAP ಜಾರಿಗೆ ತಂದ್ವಿ. SAP ಯನ್ನ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಜಾರಿಗೆ ತಂದ್ರು. FRP ಮತ್ತು SAP ಗೆ ಇರೋ ವ್ಯತ್ಯಾಸ ಏನು ಅಂದ್ರೆ, ಯಾಕೆ ಮಹಾರಾಷ್ಟ್ರ ಜಾಸ್ತಿ ಕೊಡುತ್ತೆ, ಯಾಕೆ ಉತ್ತರ ಪ್ರದೇಶದಲ್ಲಿ 1 ಟನ್ಗೆ 4,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಇದೇ FRP ಇದ್ರೂ ಕೂಡ 1 ಟನ್ಗೆ 4,000 ರೂಪಾಯಿ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ SAP ಜಾರಿಯಲ್ಲಿದೆ. ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ. ಕಬ್ಬು ಖರೀದಿ ನಿಯಂತ್ರಣ ಮಂಡಳಿ ಅಂತ ಹೇಳಿ ಒಂದು ಸ್ಥಾಪನೆಯನ್ನ ಮಾಡಿದ್ರು. ಇಲ್ಲಿ ನಮ್ಮ ರಾಮನಗೌಡರು ಸದಸ್ಯರಿದ್ರು, ಸುಭಾಷಣ ನೀವು ಸದಸ್ಯರಿದ್ರಿ, ಮೀಟಿಂಗ್ ಮಾಡಿದ್ರು, ಹೌದಾ ಅಲ್ಲ? ಪ್ರಕಾಶ್ ಹುಕ್ಕೇರಿ ಅವರು ಅವತ್ತು ಮೀಟಿಂಗ್ ಮಾಡಿದ್ರು. ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ನಂತರದಲ್ಲಿ ಕಬ್ಬು ಖರೀದಿ ಮಂಡಳಿ ಈ ಸರ್ಕಾರ ಬಂದ ಮೇಲೆ ರೈತರನ್ನ ಕರೆದು ಕಬ್ಬು ಖರೀದಿ ಮಂಡಳಿಯ ತೀರ್ಮಾನವನ್ನ ಮೀಟಿಂಗ್ ಮಾಡಬೇಕಿತ್ತು. ಇಲ್ಲಿವರೆಗೆ ಈ ಸರ್ಕಾರ ಯಾಕೆ ಆ ಮೀಟಿಂಗ್ ಮಾಡಿಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ. ಅದಕ್ಕಾಗಿ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ನಡೀತಾ ಇದೆ. ಹಾಗಾಗಿ ಸರ್ಕಾರ ಮಾಡುವಂತಹ ಆ ಮಂಡಳಿಯ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಫ್ಯಾಕ್ಟರಿ ಲಾಬಿಗಳಿಗೆ ಈ ಸರ್ಕಾರ ಮಣಿದಿದೆ. ಶುಗರ್ ಫ್ಯಾಕ್ಟರಿಯ ಲಾಬಿಗಳಿಗೆ ಈ ಸರ್ಕಾರ ಮಣಿದಿರೋದ್ರಿಂದ ಇವತ್ತು ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ಬಿಸಿಲಿನಲ್ಲಿ ಕೂತಿದ್ದಾರೆ. ಇದಕ್ಕೆ ಈ ಸರ್ಕಾರದ ನಿರ್ಲಜ್ಜ ಕಾರಣ ಅಂತ ಹೇಳಿ ಈ ಸರ್ಕಾರಕ್ಕೆ ನಾನು ಆರೋಪವನ್ನು ಮಾಡ್ತೇನೆ. ಈಗ ಮಹಾರಾಷ್ಟ್ರದಲ್ಲಿ ಹೇಗೆ ಕೊಟ್ರು, UPಯಲ್ಲಿ ಹೇಗೆ ಕೊಟ್ರು, ಗುಜರಾತ್ ಅಲ್ಲಿ ಹೇಗೆ ಕೊಟ್ರು, ಹಾಗೆ ಕರ್ನಾಟಕದಲ್ಲಿ ನೀವು ಕೇಳುವಂತಹ 3,500 ರೂಪಾಯಿ 1 ಟನ್ನಿಗೆ ಇದು ನ್ಯಾಯವಾಗಿದೆ. ಅವರು ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ ನಿಲ್ತೇನೆ. ಹಾಗಾಗಿ
ಎರಡನೇದಾಗಿ ಏನು ರಿಕವರಿಯನ್ನ ಫ್ಯಾಕ್ಟರಿ ಅವರು ಕೊಡ್ತಾ ಇದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡು ಅಂತ ಹೇಳ್ದಂಗಾಗಿದೆ. ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡು ಅಂತ ಹೇಳ್ದಂಗಾಗಿದೆ. ಫ್ಯಾಕ್ಟರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು, ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು. ರಿಕವರಿಯನ್ನ ತೆಗಿಯೋರು ಯಾರಾಗ್ಬೇಕಿತ್ತು? ರೈತರು ಆಗ್ಬೇಕಿತ್ತು. ಆದ್ರೆ ತೆಗಿತಾ ಇರೋರು ಯಾರು? ಫ್ಯಾಕ್ಟರಿ ಅವರು. ಹಾಗಾಗಿ ಇವತ್ತೇನು ಮಾನ್ಯ HK ಪಾಟೀಲ್ ಅವರು ಬರ್ತಾರೆ, ರಿಕವರಿ ಲ್ಯಾಬೊರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು, ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘಕ್ಕೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತಾನೆ. ಮೂರನೇದಾಗಿ ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇನ್ ಸ್ಯಾಂಪ್ಲರ್ ಅಂತ ಹೇಳಿ ಏನು ಮಷಿನ್ ಇದೆಯಲ್ಲ, ಅದೇನು 100 ಕೋಟಿ ಮಷಿನ್ ಅಲ್ಲ. ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ 100 ಕೋಟಿ ಖರ್ಚು ಮಾಡ್ತಾ ಇದೆ. ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷನ್ ಅನ್ನು ಈ ಸರ್ಕಾರ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ ಈ ಸರ್ಕಾರಕ್ಕೆ? ಹಾಗಾಗಿ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಯಾರದ್ದೇ ಶುಗರ್ ಫ್ಯಾಕ್ಟರಿ ಇರ್ಲಿ, ಕಾಂಗ್ರೆಸ್ನವ್ರ ತರ ಇರ್ಲಿ, ಅದು ಬಿಜೆಪಿ ಅವ್ರ ತರ ಇರ್ಲಿ, ಆದ್ರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತು ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ FRP ಬಗ್ಗೆ ಏನು ತಾವು ಕೇಂದ್ರಕ್ಕೆ ನಿಯೋಗ ವಹಿಸಬೇಕು ಅಂತ ಹೇಳಿದಿರಿ. ಇವತ್ತು ಬೇಕಾದ್ರೆ ಸಚಿವರಿಗೆ ನೀವು ಒತ್ತಾಯ ಮಾಡಿ ಎರಡೇ ಪ್ರಶ್ನೆ ಕೇಳಿ. ಕಬ್ಬು ಖರೀದಿ ಮಂಡಳಿ ಮೀಟಿಂಗ್ ಯಾಕೆ ಮಾಡಲಿಲ್ಲ? SAP ದರವನ್ನ ಯಾಕೆ ನಿಗದಿ ಮಾಡಲಿಲ್ಲ? FRP ಇದ್ದ ಮೇಲೆ ಹೆಚ್ಚಿಗೆ ಕೊಡೋದಕ್ಕೆ SAP ಗೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಗೆ ಅಧಿಕಾರ ಇರೋದು ನಿಮಗೆ ಗೊತ್ತಿರಲಿಲ್ವಾ ಅಂತ ಎರಡೇ ಪ್ರಶ್ನೆ ಮಾಡಿ. ಮೂರನೇದಾಗಿ ಏನು ಈ ನಿಯೋಗವನ್ನ FRP ಯಲ್ಲಿ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀರಿ. ಇದರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತವೆ. ಮಾನ್ಯ ರಾಜ್ಯಾಧ್ಯಕ್ಷರು ನಿಮ್ಮ ಮಧ್ಯದಲ್ಲಿ ಇವತ್ತು ನಿನ್ನೆ ರಾತ್ರಿ ನಿದ್ದೆಯನ್ನ ಮಾಡಿದ್ರು. ಶಶಿಕಾಂತ್ ಗುರೂಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ರಾಜಕಾರಣಿಗಳು ಕೇವಲ ಡಂಬಾಚಾರಕ್ಕೆ ಬಂದು ಹೋಗೋದಾದ್ರೆ ಯಾರು ಬರಬೇಡಿ, ನಮ್ಮ ಜೊತೆಗೆ ಶಾಶ್ವತವಾಗಿ ನಿಲ್ಲೋದಿದ್ರೆ ಬನ್ನಿ ಅಂತ ಹೇಳಿ. ಮಾನ್ಯ ರಾಜ್ಯಾಧ್ಯಕ್ಷರು ಆಯ್ತು, ಒಂದು 4 ಗಂಟೆ ಆದ್ರೂ ನಾನು ಇರ್ತೀನಿ ಅಂತ ಹೇಳಿ ಬಂದ್ರು. ಯಾಕೆ ಅಂದ್ರೆ ಇಡೀ ರಾಜ್ಯದಿಂದ ಇವತ್ತು ಅವರ ಹುಟ್ಟದಬ್ಬ ಆಚರಣೆಗೆ ಇಡೀ ರಾಜ್ಯದಿಂದ ಲಕ್ಷಾಂತರ ಅಭಿಮಾನಿಗಳು ಬೆಂಗಳೂರಿಗೆ ಬರೋರಿದ್ರು. ಮಾನ್ಯ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದ ಮೇಲೆ ರೈತನ ಜೊತೆಗೆ ನಾನು ಹೋರಾಟಕ್ಕೆ ನಿಲ್ಲೋದಕ್ಕಿಂತ ಅರ್ಥಪೂರ್ಣವಾಗಿ ನನ್ನ ಹುಟ್ಟುಹಬ್ಬ ಇನ್ನೊಂದು ರೀತಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರೈತರ ಜೊತೆಗೆ ಊಟ ಮಾಡ್ತಾನೆ, ರೈತರ ಜೊತೆಗೆ ಮಲಗ್ತಾನೆ, ನಿಮ್ಮ ಜೊತೆಗೆ ನ್ಯಾಯವಾಗಿ ನಿಲ್ತಾನೆ ಅಂತ ಹೇಳಿ ಹೊರಟಿದ್ದಾರೆ. ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿ. ಮೊನ್ನೆ HK ಪಾಟೀಲ್ ಅವರು ಏನು ಬರ್ತಾ ಇದ್ದಾರೆ, ಪ್ರತಿಷ್ಠೆಗೆ ತಗೊಳ್ಳಾರದೆ ರೈತರ ಬೇಡಿಕೆಗೆ ಈ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ಸಚಿವರಿಗೆ ನಾನು ಕೂಡ ನಿಮ್ಮ ಪರವಾಗಿ ಕೈ ಮುಗಿದು ಅವರಿಗೆ ವಿನಂತಿಯನ್ನು ಕೂಡ ಮಾಡ್ತಾನೆ. ಒಂದು ವೇಳೆ ನಿಮ್ಮ ಹೋರಾಟ ನಿಮ್ಮ ಬೇಡಿಕೆಗೆ ಅವರು ಈಡೇರಿಸಲಿಲ್ಲ ಅಂದ್ರೆ ಮುಂದೆ ನೀವು ಏನು ತೀರ್ಮಾನವನ್ನ ತಗೊಳ್ತಾರೆ ಮಾನ್ಯ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಅಂತ ಹೇಳ್ತಾ, ರೈತನ ಹೋರಾಟ ಅದು ಶ್ರೇಷ್ಠವಾದಂತಹ ಹೋರಾಟ, ರೈತನ ಹೋರಾಟ ಅದು ನ್ಯಾಯವಾದಂತಹ ಹೋರಾಟ, ರೈತನ ಬೇಡಿಕೆ ಅದು ಅವನ ಬೆವರಿನ ಬೇಡಿಕೆ, ರೈತನ ಬೇಡಿಕೆ ನಿನ್ನ ಹಸಿವನ್ನ ನೀಗಿಸಿದ ಬೇಡಿಕೆ, ರೈತನ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ರೈತ ಪರ ಹೋರಾಟಕ್ಕೆ, ರೈತ ಸಂಘದ ಹೋರಾಟಕ್ಕೆ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.